ಚಿತ್ರದ ಆರಂಭದಲ್ಲಿ ನಮಗೆ ಕಳ್ಳನೊಬ್ಬ ಕಾಣಿಸುತ್ತಾನೆ. ಹಗ್ಗದೊಂದಿಗೆ ಕಟ್ಟಡದ ಒಳಗೆ ಹೋಗುವುದು. ಈ ಕಟ್ಟಡವು ವಿಶ್ವದ ಆಭರಣಕಾರರದ್ದಾಗಿದೆ. ಅತ್ಯಂತ ದುಬಾರಿ ಕಿರೀಟವನ್ನು ಮಾಡಲಾಗಿದೆ. ಆ ಕಳ್ಳ ಡೈಬಾಲಿಕ್ ಆ ಕಿರೀಟವನ್ನು ಕದಿಯಬೇಕಾಯಿತು. ಅವನು ಕಿಟಕಿಯ ಮೂಲಕ ಕಟ್ಟಡದ ಒಳಗೆ ನೋಡುತ್ತಾನೆ. ಅಲ್ಲಿ ಒಬ್ಬನೇ ಸೆಕ್ಯೂರಿಟಿ ಗಾರ್ಡ್ ಇದ್ದ. ಉಳಿದವರೆಲ್ಲರೂ ಸಮಯ ವ್ಯರ್ಥ ಮಾಡುತ್ತಿದ್ದರು ಮತ್ತು ಆದ್ದರಿಂದ ಅವರ ಕೆಲಸವು ಸುಲಭವಾಯಿತು. ಅವನು ಕಟ್ಟಡವನ್ನು ಪ್ರವೇಶಿಸಿದ ತಕ್ಷಣ ಅವನು ಮೊದಲು ಭದ್ರತಾ ಸಿಬ್ಬಂದಿಯನ್ನು ಕೊಲ್ಲುತ್ತಾನೆ. ಸಮಯವನ್ನು ವ್ಯರ್ಥ ಮಾಡದೆ ಡಿಬಾಲಿಕ್ ಸುರಕ್ಷಿತದ ಬಾಗಿಲು ತೆರೆಯುತ್ತದೆ. ಬಾಗಿಲು ತೆರೆದ ತಕ್ಷಣ ಭದ್ರತಾ ಎಚ್ಚರಿಕೆಯೂ ಆಸಾಗುತ್ತದೆ. ಇದು ಉಳಿದ ಕಾವಲುಗಾರರನ್ನು ಎಚ್ಚರಿಸುತ್ತದೆ. ಅವರು ಬೇಗನೆ ಸುರಕ್ಷಿತ ಸ್ಥಳಕ್ಕೆ ಹೋಗುತ್ತಾರೆ ಮತ್ತು ಸೇಸ್ನ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾರೆ ಮತ್ತು ಒಳಗೆ ಪರಿಶೀಲಿಸಿ. ಆದರೆ ಡಿಬಾಲಿಕ್ ಹೊಂದಿರುವ ಕಾರಣ ಸೇಸ್ನ ಬಾಗಿಲು ತೆರೆಯುತ್ತಿಲ್ಲ. ಒಳಗಿನಿಂದ ಅದನ್ನು ಮುಚ್ಚಲಾಯಿತು. ಅವರು ಬಾಗಿಲನ್ನು ಭೇದಿಸಲು ಬಾಂಬ್ ಅನ್ನು ಬಳಸಲು ನಿರ್ಧರಿಸುತ್ತಾರೆ ಮತ್ತು ಅವರು ಸುರಕ್ಷಿತವಾಗಿ ತೆರೆಯುವಲ್ಲಿ ಯಶಸ್ವಿಯಾಗುವವರೆಗೆ ಡೈಬಾಲಿಕ್ ಆಗಲೇ ತನ್ನ ಕೆಲಸವನ್ನು ಮಾಡಿದ್ದ. ಆಗಲೇ ಪ್ಯಾರಾಗ್ಲೈಡರ್ ಮೇಲೆ ಹಾರಿಕೊಂಡು ಇಲ್ಲಿಂದ ಪರಾರಿಯಾಗಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಅವನು ತನ್ನ ಪ್ಯಾರಾಗ್ಲೈಡರ್ ಅನ್ನು ಕಾರಿನ ಮೇಲೆ ಇಳಿಸುತ್ತಾನೆ. ಕಾರನ್ನು ಅವರ ಸಂಗಾತಿ ಇವ ಓಡಿಸುತ್ತಿದ್ದರು ಮತ್ತು ಅವರಿಬ್ಬರೂ ಆ ಅಮೂಲ್ಯವಾದ ಕಿರೀಟದೊಂದಿಗೆ ಇಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ದೃಶ್ಯವು ಕಡಿತಗೊಳ್ಳುತ್ತದೆ ಮತ್ತು ಮರುದಿನ ನಾವು ಆಭರಣವನ್ನು ನೋಡುತ್ತೇವೆ. ಅವರ ಕಿರೀಟವನ್ನು ಡೈಬಾಲಿಕ್ ಕದ್ದವರು ಅವರ ಆಭರಣಗಳಿಗಾಗಿ ಲಾಂಚ್ ಪಾರ್ಟಿಯನ್ನು ಹೊಂದಿದ್ದರು. ಅಲ್ಲಿ ಸೂಪರ್ ಮಾಡೆಲ್ಗಳು ತಮ್ಮ ಕಂಪನಿಯ ಅತ್ಯಂತ ದುಬಾರಿ ಧರಿಸುತ್ತಾರೆ. ಆಭರಣ ಮತ್ತು ನೃತ್ಯ ಪ್ರದರ್ಶನ. ಈ ಆಭರಣ ಎಷ್ಟು ಸುಂದರವಾಗಿತ್ತು ಎಂದರೆ ಎಲ್ಲರೂ ಅದನ್ನು ಖರೀದಿಸಲು ಉತ್ಸುಕರಾಗಿದ್ದರು. ಈ ಪಾರ್ಟಿಯಲ್ಲಿ ಭದ್ರತೆಯನ್ನು ಬಿಗಿಯಾಗಿ ಇರಿಸಲಾಗಿತ್ತು, ಏಕೆಂದರೆ ಡೈಬಾಲಿಕ್ಕಿಗಾಗಲೇ ಅಮೂಲ್ಯವಾದ ಕಿರೀಟವನ್ನು ಕದ್ದಿದ್ದನು. ಇಲ್ಲೂ ಹೀಗೆ ಆಗುತ್ತೋ ಎಂಬ ಭಯ ಅವರಿಗಿತ್ತು. ಈ ಸೂಪರ್ ಮಾಡೆಲ್ಗಳು ತಮ್ಮ ನೃತ್ಯ ಪ್ರದರ್ಶನವನ್ನು ಮುಗಿಸಿದ ತಕ್ಷಣ ರಾತ್ರಿ ಇದ್ದಕ್ಕಿದ್ದಂತೆ ಇಲ್ಲಿ ಹಾದು ಹೋಗುತ್ತದೆ. ಭದ್ರತಾ ಸಮಸ್ಯೆಗಳಿಂದಾಗಿ ದೀಪಗಳು ಆರಿದ ತಕ್ಷಣ ಪೊಲೀಸ್ ಅಧಿಕಾರಿಯೊಬ್ಬರು ಈ ಎಲ್ಲಾ ಸೂಪರ್ ಮಾಡೆಲ್ಗಳನ್ನು ಸುರಕ್ಷಿತ ಕೋಣೆಗೆ ಕರೆದೊಯ್ಯುತ್ತಾರೆ. ಅವರು ಈ ಕೋಣೆಗೆ ಪ್ರವೇಶಿಸಿದ ತಕ್ಷಣ ಭದ್ರತಾ ಸಿಬ್ಬಂದಿ ಕೊಠಡಿಯ ಶಟರ್ ಅನ್ನು ಮುಚ್ಚುತ್ತಾರೆ ಮತ್ತು ಇದು ವಾಸ್ತವದಲ್ಲಿ ಕೋಣೆಯಲ್ಲ ಎಂದು ನಮಗೆ ತೋರಿಸಲಾಗಿದೆ. ಆದರೆ ಇದು ಈ ಮಾದರಿಗಳನ್ನು ಎತ್ತಿಕೊಂಡು ಇಲ್ಲಿಂದ ತೆಗೆದುಕೊಂಡ ಕಂಟೇನರ್ ಆಗಿತ್ತು ಮತ್ತು ಈ ಕೆಲಸ ಮಾಡಿದ ಅಧಿಕಾರಿ ಪೊಲೀಸ್ ಅಧಿಕಾರಿ ಅಲ್ಲ. ಡಿಬಾಲಿಕ್ ಅವರ ಮುಖಕ್ಕೆ ಪೊಲೀಸ್ ಅಧಿಕಾರಿಯ ಮುಖವಾಡ ಹಾಕಿದ್ದರು ಮತ್ತು ಮತ್ತೊಮ್ಮೆ ಅವರು ಬಹಳಷ್ಟು ಆಭರಣಗಳನ್ನು ಕದಿಯುವಲ್ಲಿ ಯಶಸ್ವಿಯಾದರು. ಇದಾದ ನಂತರ ಡಿಬಾಲಿಕ್ ತಾನು ಧರಿಸಿದ್ದ ಆಭರಣಗಳನ್ನು ಎಲ್ಲಾ ಹುಡುಗಿಯರಿಂದ ತೆಗೆಯುವುದನ್ನು ನಾವು ನೋಡುತ್ತೇವೆ ಮತ್ತು ಅವರನ್ನು ನಿರ್ಜನ ರಸ್ತೆಯಲ್ಲಿ ಬಿಡುತ್ತದೆ. ಅದರ ನಂತರ ಈ ಹುಡುಗಿಯರು ಈ ಮಾಡೆಲ್ಗಳು ಹೋಟೆಲ್ಗೆ ಹೋಗುತ್ತಾರೆ. ಅಲ್ಲಿಗೆ ಹೋದ ಕೂಡಲೇ ಒಬ್ಬಾತ ಜಿಂಕು ಎಂಬ ಅಧಿಕಾರಿಗೆ ಕರೆ ಮಾಡುತ್ತಾನೆ. ತನ್ನ ಕೆಲಸವನ್ನು ಯೋಜನೆಯ ಪ್ರಕಾರ ಮಾಡಲಾಗಿದೆ ಎಂದು ಅವಳು ಅವನಿಗೆ ವರದಿ ಮಾಡುತ್ತಾಳೆ. ಅಂದರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಏನೇ ಕೆಲಸ ಮಾಡಿದರೂ ಡಿಬಾಲಿಕ್ ಹಿಡಿಯಲು ಪೊಲೀಸರು ಈ ಪ್ಲಾನ್ ಮಾಡಿದ್ದರು. ಈ ಎಲ್ಲಾ ಹುಡುಗಿಯರು ವಾಸ್ತವವಾಗಿ ಏಜೆಂಟ್ ಆಗಿದ್ದರು ಮತ್ತು ಡೈಬಾಲಿಕ್ಗೆ ತುಂಬಾ ಸುಲಭವಾಗಿ ನೀಡಲಾದ ಆಭರಣಗಳು. ಆ ಆಭರಣದ ಮೇಲೆ ಟ್ರ್ಯಾಕರ್ ಇತ್ತು ಮತ್ತು ಈಗ ಅದೇ ಟ್ರ್ಯಾಕರ್ ಅನ್ನು ಬಳಸುತ್ತಿರುವ ಜಿಂಕು. ಅದೇನೆಂದರೆ ಹಲವು ವರ್ಷಗಳಿಂದ ಡಿಬಾಲಿಕ್ ನಂತರದ ಪೊಲೀಸ್ ಅಧಿಕಾರಿ. ಅವನು ಡೈಬಾಲಿಕ್ನ ಅಡಗುತಾಣದ ಬಗ್ಗೆ ಸುಲಭವಾಗಿ ತಿಳಿದುಕೊಳ್ಳಲು ಮತ್ತು ಅವನನ್ನು ಹಿಡಿಯಲು ಬಯಸುತ್ತಾನೆ. ಗೊತ್ತಿಲ್ಲದೆ ಈ ಎಲ್ಲಾ ಯೋಜನೆಗಳಿಂದ ಡಿಬಾಲಿಕ್ ಬೆಟ್ಟವನ್ನು ತಲುಪುತ್ತಾನೆ. ಒಂದು ಗುಂಡಿಯನ್ನು ಒತ್ತಿದರೆ ಆ ಬೆಟ್ಟವು ಬಾಗಿಲಿನಂತೆ ತೆರೆದುಕೊಳ್ಳುತ್ತದೆ. ಅದರಲ್ಲಿ ಅವನು ಮತ್ತು ಇವ ತಮ್ಮ ಟ್ರಕ್ ತೆಗೆದುಕೊಂಡು ಹೋಗುತ್ತಾರೆ. ಒಳಗೆ ಬಂದ ಕೂಡಲೇ ಕದ್ದ ಮಾಲನ್ನು ಹೊರತೆಗೆಯುತ್ತಾರೆ ಮತ್ತು ಅವರ ವಿಜಯವನ್ನು ಆಚರಿಸಲು ಪ್ರಾರಂಭಿಸಿ. ಆ ಸಮಯದಲ್ಲಿ ಅವರಲ್ಲಿದ್ದ ಆಭರಣಗಳೊಂದಿಗೆ ಈ ಜನರು ತಮ್ಮ ಮುಂದಿನ ಜೀವನವನ್ನು ತುಂಬಾ ಆರಾಮದಾಯಕವಾಗಿ ಬದುಕಬಹುದು. ಅದಕ್ಕಾಗಿಯೇ ಇವ ಡೈಬಾಲಿಕ್ಗೆ ಹೇಳುತ್ತಾಳೆ, ನಾವು ಈಗೇಕೆ ದೀರ್ಘ ವಿರಾಮ ತೆಗೆದುಕೊಳ್ಳಬಾರದು. ಆದರೆ ಡೈಬಾಲಿಕ್ ಅದನ್ನು ಮಾಡಲು ನಿರಾಕರಿಸುತ್ತಾನೆ ಮತ್ತು ಇವ ತನ್ನ ಮುಂದಿನ ಕಳ್ಳತನದ ಯೋಜನೆಯನ್ನು ಚರ್ಚಿಸಲು ಪ್ರಾರಂಭಿಸುತ್ತಾಳೆ. ಮತ್ತೊಂದೆಡೆ ಪೊಲೀಸರು ಡೈಬಾಲಿಕ್ನ ರಹಸ್ಯ ಅಡಗುತಾಣವನ್ನು ತಲುಪಿದ್ದನ್ನು ನಾವು ನೋಡುತ್ತೇವೆ, ಸಿಎ ಅನ್ನು ಟ್ರ್ಯಾಕ್ ಮಾಡುವಾಗ. ಆದರೆ ಇಲ್ಲಿ ಬೆಟ್ಟವನ್ನು ನೋಡಿ ಈ ಜನರು ತುಂಬಾ ಗೊಂದಲಕ್ಕೊಳಗಾಗುತ್ತಾರೆ. ಜಿಂಕು ಅಂದರೆ ಪೊಲೀಸ್ ಅಧಿಕಾರಿ ಈಗ ಈ ಬೆಟ್ಟವನ್ನು ಬಾಂಬ್ನಿಂದ ಸ್ಫೋಟಿಸಲು ನಿರ್ಧರಿಸುತ್ತಾನೆ ಮತ್ತು ಈ ಜನರು ಇಲ್ಲಿ ಸ್ಫೋಟಿಸಿದ ತಕ್ಷಣ ಅವರು ಒಳಗೆ ಒಂದು ಸುರಂಗವನ್ನು ನೋಡುತ್ತಾರೆ. ಅದರ ಇನ್ನೊಂದು ಬದಿಯಲ್ಲಿ ಡೈಬಾಲಿಕ್ ಇತ್ತು. ಡಿಬಾಲಿಕ್ ಮತ್ತು ಇವ ಕೂಡ ಸಿಸಿಟಿವಿ ಕ್ಯಾಮೆರಾ ಮೂಲಕ ಪೊಲೀಸರು ಬರುತ್ತಿರುವುದನ್ನು ನೋಡಿದ್ದರು. ಅದಕ್ಕೆ ಕದ್ದ ಮಾಲನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತಾರೆ ಮತ್ತು ರಹಸ್ಯ ಮಾರ್ಗದಿಂದ ಹೊರಬರಲು ಪ್ರಯತ್ನಿಸುವುದನ್ನು ಪ್ರಾರಂಭಿಸಿ. ಮತ್ತು ಪೊಲೀಸರು ಇಲ್ಲಿಗೆ ತಲುಪಿದಾಗ ಅವರಿಬ್ಬರೂ ಇಲ್ಲಿ ಕಾಣುವುದಿಲ್ಲ. ಆದರೆ ಜಿಂಕು ಇಲ್ಲಿ ರಹಸ್ಯ ಮಾರ್ಗವನ್ನು ನೋಡಿದ್ದರು. ಇದರಿಂದ ಇವ ಮತ್ತು ಡೈಬಾಲಿಕ್ ಹೊರಬಂದರು. ಅವನು ಕೂಡ ಅದೇ ಹಾದಿಯಿಂದ ಅವರನ್ನು ಅನುಸರಿಸುತ್ತಾನೆ ಮತ್ತು ಅವರನ್ನು ನೋಡುತ್ತಾನೆ. ಪೊಲೀಸರು ಅವರನ್ನು ತಲುಪುವ ಮೊದಲು ಈ ಜನರು ವೇಗವಾಗಿ ಓಡುತ್ತಿದ್ದರು. ಆದರೆ ಇವಾಳ ಕಾಲು ಬಂಡೆಯೊಂದರಲ್ಲಿ ಸಿಲುಕಿಕೊಂಡಿತು. ಅವಳ ಕಾಲು ಹೊರಬರಲು ಪ್ರಯತ್ನಿಸುತ್ತಾನೆ, ಆದರೆ ಪೊಲೀಸರು ಅವರಿಗೆ ಹತ್ತಿರವಾಗುತ್ತಿದ್ದರು. ತದನಂತರ ಡೈಬಾಲಿಕ್ ತನ್ನ ಸ್ವಂತ ಪಾಲುದಾರ ಇವಾವನ್ನು ಮೋಸ ಮಾಡುತ್ತಾನೆ. ಅವಳನ್ನು ಇಲ್ಲಿ ಪೊಲೀಸರಿಗೆ ಬಿಟ್ಟು ಒಬ್ಬನೇ ಓಡಿ ಹೋಗುತ್ತಾನೆ. ಇದು ಇವಾವನ್ನು ದುಃಖಿಸುತ್ತದೆ. ಡಿಬಾಲಿಕ್ ಇವಾಳನ್ನು ಹೇಗೆ ವಂಚಿಸಿದನೆಂದು ಪೊಲೀಸರು ನೋಡಿದ್ದರು. ಈಗ ಪೊಲೀಸರು ಇವಾವನ್ನು ಹಿಡಿಯುವ ಮೊದಲು ಇವ ಕೂಡ ಹತ್ತಿರದ ನದಿಗೆ ಹಾರಿ ಪೊಲೀಸರಿಂದ ತನ್ನ ಜೀವವನ್ನು ಉಳಿಸಿಕೊಂಡಿದ್ದಾಳೆ. ಗಿಡಿಯಾನ್, ಡೈಬಾಲಿಕ್ ಮತ್ತು ಇವ ಇಬ್ಬರೂ ಪೊಲೀಸರಿಂದ ತಪ್ಪಿಸಿಕೊಂಡರು. ಇದರಿಂದಾಗಿ ಜಿಂಕು ತುಂಬಾ ದುಃಖಿತಳಾಗಿದ್ದಾಳೆ, ಏಕೆಂದರೆ ಅವರು ಸಾಕಷ್ಟು ಕಠಿಣ ಪರಿಶ್ರಮದ ನಂತರ ಡಿಬಾಲಿಕ್ಗೆ ಹತ್ತಿರ ಬಂದರು ಮತ್ತು ಇನ್ನೂ ಅವನು ತನ್ನ ಕೈಯಿಂದ ಹೊರಬಂದನು. ಹೇಗಾದರೂ ಈಗ ಅವರು ಡಿಬಾಲಿಕ್ ಕದ್ದ ದುಬಾರಿ ವಸ್ತುಗಳನ್ನು ಪಡೆಯುತ್ತಾರೆ. ಲಕ್ಷಾಂತರ ಆಭರಣಗಳು, ಲಕ್ಷಾಂತರ ಪೇಂಟಿಂಗ್ಗಳು, ಕಾರುಗಳು, ಏನೆಂದು ನನಗೆ ತಿಳಿದಿಲ್ಲ. ಈ ಎಲ್ಲ ವಿಷಯಗಳು ಈಗ ಪೊಲೀಸರ ಕೈಗೆ ಸಿಕ್ಕಿವೆ.
ಈ ಹಂತದಲ್ಲಿ ಜಿಂಕು ನಗರದಲ್ಲಿ ನಿರ್ಮಿಸಲಾದ ಕಟ್ಟಡದ ನಕ್ಷೆಯನ್ನು ಪಡೆದರು. ಡೈಬಾಲಿಕ್ ರಹಸ್ಯ ಅಡಗುತಾಣವನ್ನು ಹೊಂದಿರಬೇಕು ಎಂದು ಅವರು ಭಾವಿಸಿದರು. ಆದ್ದರಿಂದ ಅವನು ಆ ಕಟ್ಟಡಕ್ಕೆ ಹೋಗಿ ಅದನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಮೊದಲನೆಯದಾಗಿ ಅವನು ಇಲ್ಲಿ ಏನನ್ನೂ ಕಂಡುಹಿಡಿಯಲಿಲ್ಲ. ಆದರೆ ನಂತರ ತಪ್ಪಾಗಿ ಒಬ್ಬ ಅಧಿಕಾರಿಯ ಕೈ ಲಿವರ್ ಅನ್ನು ಮುಟ್ಟುತ್ತದೆ. ಲಿವರ್ ಒತ್ತಿದ ತಕ್ಷಣ ನೆಲಮಾಳಿಗೆಯ ರಹಸ್ಯ ಮಾರ್ಗವು ತೆರೆಯಿತು. ಜಿಂಕು ಮತ್ತು ಅವಳ ತಂಡವು ಆ ಸ್ಥಳವನ್ನು ಎಚ್ಚರಿಕೆಯಿಂದ ಪರಿಶೀಲಿಸುತ್ತದೆ. ಈ ಸ್ಥಳವು ಪ್ರಯೋಗಾಲಯದಂತಿತ್ತು ಮತ್ತು ಇಲ್ಲಿ ಡೈಬಾಲಿಕ್ ತನಗಾಗಿ ನಕಲಿ ಮುಖವಾಡಗಳನ್ನು ತಯಾರಿಸುತ್ತಿದ್ದರು. ಕಳ್ಳತನದ ಸಮಯದಲ್ಲಿ ಅವನು ಬಳಸಿರಬೇಕು. ಪೊಲೀಸರು ಇಲ್ಲಿ ಏನಾದರೂ ಮಾಡುವ ಮೊದಲು ಜಿಂಕು ಇಲ್ಲಿ ಏನನ್ನೂ ಮುಟ್ಟದಂತೆ ಎಲ್ಲರೂ ನಿಷೇಧಿಸುತ್ತಾರೆ. ಏಕೆಂದರೆ ಮುಂದಿನ ಕಳ್ಳತನದ ಮೊದಲು ಡೈಬಾಲಿಕ್ ಖಂಡಿತವಾಗಿಯೂ ಇಲ್ಲಿಗೆ ಬರುತ್ತಾನೆ ಎಂದು ಅವನಿಗೆ ತಿಳಿದಿದೆ. ದೃಶ್ಯದ ಕೊನೆಯಲ್ಲಿ ನಾವು ಜಿಂಕು ಅವರ ನಿಶ್ಚಿತವರನ್ನು ನೋಡುತ್ತೇವೆ. ಅವಳು ಈ ನಗರದ ಮೇಯರ್. ಅವಳು ಜಿಂಕೂನನ್ನು ತುಂಬಾ ಪ್ರೀತಿಸುತ್ತಾಳೆ ಮತ್ತು ಅವನನ್ನು ಮದುವೆಯಾಗಲು ಬಯಸುತ್ತಾಳೆ. ಆದರೆ ನಾವು ಇನ್ನೂ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಜಿಂಕು ಹೇಳುತ್ತಾರೆ. ನಾನು ಡೈಬಾಲಿಕ್ ಅನ್ನು ಹಿಡಿಯುವವರೆಗೂ ನಾನು ಮದುವೆಯಾಗುವುದಿಲ್ಲ. ಇದನ್ನು ಕೇಳಿ ರಾಣಿ ಸುಮ್ಮನಾದಳು. ಅವಳು ಜಿಂಕುಗೆ ಹೇಳುತ್ತಾಳೆ, ಸರಿ, ನಾನು ಕೆಲವೇ ದಿನಗಳಲ್ಲಿ ಪಾರ್ಟಿ ಮಾಡುತ್ತೇನೆ. ನಾನು ಬಹಳಷ್ಟು ಆಭರಣಗಳನ್ನು ಧರಿಸುತ್ತೇನೆ. ಆ ದಿನದ ಪಾರ್ಟಿಯಲ್ಲಿ ನೀವು ನನ್ನೊಂದಿಗೆ ಇರಬೇಕೆಂದು ನಾನು ಬಯಸುತ್ತೇನೆ. ಇದರಿಂದ ಆಹಾರವನ್ನು ಯಾರೂ ಕದಿಯುವಂತಿಲ್ಲ. ದೃಶ್ಯದ ಕೊನೆಯಲ್ಲಿ ನಾವು ಕಟ್ಟಡದ ದೃಶ್ಯವನ್ನು ತೋರಿಸುತ್ತೇವೆ. ಅಲ್ಲಿ ಡೈಬಾಲಿಕ್ ಮಾಸ್ಕ್ ತಯಾರಿಸುವ ಯಂತ್ರವನ್ನು ಇಟ್ಟುಕೊಂಡಿದ್ದರು. ಇಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿದ್ದರು. ಡೈಬಾಲಿಕ್ ಅಲ್ಲಿ ಮೈಕ್ ಹಾಕುತ್ತಾನೆ ಮತ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮಾತುಗಳನ್ನು ಕೇಳಲು ಪ್ರಾರಂಭಿಸುತ್ತಾನೆ. ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಬದಲಾಯಿಸುತ್ತಿದ್ದರು ಮತ್ತು ಈಗ ಅದು ರೋಲರ್ನ ಕರ್ತವ್ಯವಾಗಿದೆ. ಎರಡನೇ ಪೊಲೀಸ್ ಅಧಿಕಾರಿ ಇಲ್ಲಿಂದ ಹೋದ ತಕ್ಷಣ ಪ್ರವಾಹಕ್ಕೆ ನೆಲಮಾಳಿಗೆಯ ಬಾಗಿಲು ತೆರೆಯುತ್ತದೆ. ನೆಲಮಾಳಿಗೆಯ ಬಾಗಿಲು ತೆರೆದ ತಕ್ಷಣ ಅಧಿಕಾರಿಯ ಕಣ್ಣುಗಳು ಡೈಬಾಲಿಕ್ ಮೇಲೆ ಬೀಳುತ್ತವೆ ಮತ್ತು ಅವನು ಚೀಲಗಳನ್ನು ಸುರಿಯಲು ಪ್ರಾರಂಭಿಸುತ್ತಾನೆ. ಆದರೆ ಡೈಬಾಲಿಕ್ಗೆ ಒಂದೇ ಒಂದು ಗುಂಡು ತಾಗಲಿಲ್ಲ, ಏಕೆಂದರೆ ಅವುಗಳ ನಡುವೆ ಕನ್ನಡಿ ಗೋಡೆ ಇದೆ. ಗುಂಡುಗಳ ಸದ್ದು ಕೇಳಿ ಎಲ್ಲ ಅಧಿಕಾರಿಗಳು ಈ ನೆಲಮಾಳಿಗೆಗೆ ಬಂದರು. ತಮ್ಮ ಪೊಲೀಸ್ ಅಧಿಕಾರಿ ನೆಲದ ಮೇಲೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವುದನ್ನು ಅವರು ನೋಡುತ್ತಾರೆ ಮತ್ತು ಡೈಬಾಲಿಕ್ ಮಾಸ್ಕ್ ತಯಾರಿಸಲು ತನ್ನ ಯಂತ್ರವನ್ನು ಕದ್ದಿದ್ದ. ಜಿಂಕುಗೆ ಈ ಸುದ್ದಿ ತಿಳಿದ ತಕ್ಷಣ ಜಿಂಕು ತನ್ನ ಅಧಿಕಾರಿಗಳ ಮೇಲೆ ತುಂಬಾ ಕೋಪಗೊಂಡಿದ್ದ. ಡೈಬಾಲಿಕ್ ತನ್ನ ಯಂತ್ರವನ್ನು ತನ್ನ ಮೂಗಿನಿಂದ ಹೇಗೆ ತೆಗೆದುಕೊಂಡನು. ಮರುದಿನ ಜಿಂಕೂನನ್ನು ಉನ್ನತ ಅಧಿಕಾರಿಗಳು ಕರೆಯುತ್ತಾರೆ. ಅವರು ಜಿಂಕು ಅವರನ್ನು ಕೇಳುತ್ತಾರೆ, ನಿಮ್ಮ ಮುಂದಿನ ತಂತ್ರ ಏನು? ಈಗ ಇವಾದಿಂದ ಕರೆ ಬರುತ್ತದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಡೈಬಾಲಿಕ್ ಜೊತೆಗೆ ಪೊಲೀಸರು ಕೂಡ ತನ್ನನ್ನು ಹುಡುಕುತ್ತಿದ್ದಾರೆ ಎಂದು ಇವಾಗೆ ತಿಳಿದಿತ್ತು. ಅವಳು ಪೊಲೀಸರಿಗೆ ಹೇಳುತ್ತಾಳೆ, ಡೈಬಾಲಿಕ್ ನನಗೆ ಮೋಸ ಮಾಡಿದ್ದಾನೆ. ಹಾಗಾಗಿ ಡೈಬಾಲಿಕ್ ಅನ್ನು ಹಿಡಿಯುವಲ್ಲಿ ನಾನು ನಿಮ್ಮನ್ನು ಬೆಂಬಲಿಸುತ್ತೇನೆ. ಆದರೆ ಪ್ರತಿಯಾಗಿ ನಾನು ನಿಮ್ಮಿಂದ ಏನನ್ನಾದರೂ ಬಯಸುತ್ತೇನೆ. ಡೈಬಾಲಿಕ್ ಅನ್ನು ಹಿಡಿದ ನಂತರ ನೀವು ನನ್ನನ್ನು ಬಿಡುಗಡೆ ಮಾಡುತ್ತೀರಿ. ನನ್ನ ಮೇಲಿನ ಎಲ್ಲಾ ಆರೋಪಗಳನ್ನು ತೆಗೆದುಹಾಕಲಾಗುವುದು ಮತ್ತು ನೀವು ನನ್ನನ್ನು ಬೇರೆ ದೇಶದಲ್ಲಿ ಸುರಕ್ಷಿತವಾಗಿ ನೆಲೆಸುತ್ತೀರಿ. ಇಷ್ಟೆಲ್ಲ ಹೇಳಿದ ಮೇಲೆ ಇವಾ ಜಿಂಕುಗೆ ಹೇಳುತ್ತಾಳೆ, ನಾನು ನಿಮಗೆ ನಿರ್ಧರಿಸಲು ಕೇವಲ ಅರ್ಧ ಗಂಟೆಯ ಸಮಯವನ್ನು ನೀಡುತ್ತೇನೆ. ಇದನ್ನು ಹೇಳಿದ ತಕ್ಷಣ ಫೋನ್ ಆಫ್ ಮಾಡುತ್ತಾಳೆ. ಉನ್ನತ ಅಧಿಕಾರಿಗಳು ಇವ ಅವರ ಕಲ್ಪನೆಯನ್ನು ಇಷ್ಟಪಟ್ಟರು. ಈ ಆಲೋಚನೆಯಲ್ಲಿ ಕೆಲಸ ಮಾಡಲು ಅವರು ಜಿಂಕು ಅವರನ್ನು ಕೇಳಿದರು. ಆದರೆ ಜಿಂಕು ಇದಕ್ಕೆ ಒಪ್ಪಲಿಲ್ಲ. ಡೈಬಾಲಿಕ್ ಜೊತೆಗೆ ಅವರು ಇವಾವನ್ನು ಹಿಡಿಯಲು ಬಯಸಿದ್ದರು. ಏನೋ ಯೋಚಿಸುತ್ತಾ ಈ ಕಚೇರಿಯನ್ನು ಬಿಟ್ಟು ತನ್ನ ಆಫೀಸಿಗೆ ಹೋಗುತ್ತಾನೆ. ಅಲ್ಲಿ ತನ್ನ ತಂಡವನ್ನು ಭೇಟಿಯಾಗುವಾಗ ಅವನು ಒಂದು ಯೋಜನೆಯನ್ನು ಮಾಡುತ್ತಾನೆ. ಮುಂದಿನ ಅರ್ಧ ಗಂಟೆಯಲ್ಲಿ ನನಗೆ ಇವಾ ಕರೆ ಬಂದಾಗ ನಾನು ಇವಾವನ್ನು ನಂತರ ಕಾರ್ಯನಿರತವಾಗಿರಿಸಿಕೊಳ್ಳುತ್ತೇನೆ. ನೀವು ಹುಡುಗರೇ ಇವಾಳ ಸ್ಥಳವನ್ನು ಟ್ರ್ಯಾಕ್ ಮಾಡಿ ಮತ್ತು ಅವಳನ್ನು ಬಂಧಿಸಿ. ಜಿಂಕು ಅವರ ಯೋಜನೆ ಸಂಪೂರ್ಣವಾಗಿ ಕೆಲಸ ಮಾಡುತ್ತಿತ್ತು. ಇವಾ ಅವರಿಗೆ ಕರೆ ಮಾಡಿದ ತಕ್ಷಣ ಅವರು ಇವಾ ಅವರನ್ನು ಫೋನ್ಗೆ ಹಾಕಿದರು ಮತ್ತು ಪೊಲೀಸರು ಆಕೆಯ ಸ್ಥಳವನ್ನು ಪತ್ತೆ ಹಚ್ಚಿದರು ಮತ್ತು ಅವಳನ್ನು ತಲುಪಿದರು. ಆದರೆ ಇವಾ ಯಾವುದೇ ರಹಸ್ಯ ವಿಳಾಸದಿಂದ ಕರೆ ಮಾಡಲಿಲ್ಲ. ಆದರೆ ಅವಳು ಸಾಮಾನ್ಯ ಫೋನ್ ಬೂತ್ನಿಂದ ಕರೆ ಮಾಡಿದಳು. ಈಗ ಈ ಜನರು ಇವಾವನ್ನು ಹಿಡಿಯಲು ಫೋನ್ ಬೂತ್ಗೆ ಹೋದ ತಕ್ಷಣ ಅಲ್ಲಿ ಯಾರೂ ಇಲ್ಲ ಎಂದು ಅವರು ನೋಡುತ್ತಾರೆ. ಏಕೆಂದರೆ ಇವಾ ಫೋನ್ ಬೂತ್ನ ಕೆಳಗಿನ ಸುರಂಗದಿಂದ ಓಡಿ ಹೋಗಿದ್ದಾಳೆ. ಹಾಗಾಗಿ ಜಿಂಕೂನ ಯೋಜನೆ ಮತ್ತೆ ವಿಫಲವಾಯಿತು. ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಕದ್ದ ಡೈಬಾಲಿಕ್ನನ್ನು ಪೊಲೀಸರು ಎತ್ತಿಕೊಂಡು ಹೋದರಂತೆ. ಅದರಲ್ಲಿ ಒಂದು ಬಳೆ ಕಾಣೆಯಾಗಿರುವುದನ್ನು ಅಧಿಕಾರಿಯೊಬ್ಬರು ಗಮನಿಸಿದರು. ಅದರಲ್ಲಿ ಟ್ರ್ಯಾಕರ್ ಇದ್ದ ಅದೇ ಬಳೆ ಅದು ಇವಾನ ಕೈಯಲ್ಲಿರಬೇಕೆಂದು ಅವಳು ತಿಳಿದಿದ್ದಳು ಮತ್ತು ಅವಳು ತಕ್ಷಣ ಈ ಸುದ್ದಿಯನ್ನು ಜಿಂಕುಗೆ ನೀಡುತ್ತಾಳೆ. ಇದರರ್ಥ ಈ ಜನರು ಇನ್ನೂ ಇವಾಳ ಸ್ಥಳವನ್ನು ಪತ್ತೆ ಹಚ್ಚಬಹುದು ಮತ್ತು ಅವಳನ್ನು ಹಿಡಿಯಬಹುದು. ಅವರ ಅನುಮಾನ ಸಂಪೂರ್ಣವಾಗಿ ನಿಜವಾಗಿತ್ತು. ಇವಾ ಆ ಬಳೆಯನ್ನು ಧರಿಸಿದ್ದಳು. ಅದರ ಸಹಾಯದಿಂದ ಅವರು ಸ್ಥಳವನ್ನು ಟ್ರ್ಯಾಕ್ ಮಾಡುವಾಗ ಅವಳನ್ನು ತಲುಪುತ್ತಾರೆ. ಏಜೆಂಟ್ ರೋಲರ್ ಅವರನ್ನು ತಲುಪಿದ ತಕ್ಷಣ ಅವರು ಅವನ ಮೇಲೆ ಗನ್ ಹಾಕಿದ್ದರು. ಅವನು ಇವಾವನ್ನು ಶೂಟ್ ಮಾಡುವ ಮೊದಲು ಇವಾ ಅವನ ಮೇಲೆ ಆಕ್ರಮಣ ಮಾಡುತ್ತಾ ಅವಂಗಂ ಕಸಿದುಕೊಂಡು ತನ್ನ ಕಾರಿನಲ್ಲಿ ಓಡಿ ಹೋದ. ಜಿಂಕು ಸ್ಥಳವನ್ನು ತಲುಪುವ ಹೊತ್ತಿಗೆ ಇವಾ ಆಗಲೇ ಹೊರಟು ಹೋಗಿದ್ದಳು. ರೋಲರ್ ನೆಲದ ಮೇಲೆ ಬಿದ್ದಿರುವುದನ್ನು ಅವನು ಕಂಡುಕೊಂಡನು. ರೋಲರ್ ತುಂಬಾ ಸಂತೋಷಪಟ್ಟರು. ಅವರು ಕದ್ದ ಡೈಬಾಲಿಕ್ ಕಂಕಣವನ್ನು ಮರಳಿ ಪಡೆದರು. ಆದರೆ ಅದು ಅವನಿಗೆ ತಿಳಿದಿರಲಿಲ್ಲ. ಈ ಕಂಕಣ ಅವನನ್ನು ಮತ್ತೆ ಮತ್ತೆ ಇವಾ ಬಳಿಗೆ ಕರೆದೊಯ್ಯುತ್ತಿತ್ತು. ಈ ಮೂರ್ಖತನವು ಅವನ ಕೆಲಸಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಮತ್ತು ಅವನು ಹೊಲಕ್ಕೆ ಹೋಗುವುದನ್ನು ನಿಷೇಧಿಸಲಾಗಿದೆ. ಇಲ್ಲಿ ನಾವು ಜಿಂಕು ಅವರ ಯೋಜನೆ ವಿಫಲವಾಗಿದೆ ಎಂದು ನೋಡುತ್ತೇವೆ ಮತ್ತು ಅವನು ಅಧಿಕಾರಿಗಳ ಮಾತನ್ನು ಕೇಳದ ಕಾರಣ ಅಧಿಕಾರಿಗಳು ಅವನ ಮೇಲೆ ತುಂಬಾ ಕೋಪಗೊಂಡಿದ್ದಾರೆ. ಅವರು ಅವನಿಗೆ ಕೊನೆಯ ಎಚ್ಚರಿಕೆಯನ್ನು ನೀಡುತ್ತಾರೆ. ಅವನು ಇವಾ ಜೊತೆ ಕೆಲಸ ಮಾಡದಿದ್ದರೆ ಅವನನ್ನು ವಜಾ ಮಾಡಲಾಗುವುದು. ಜಿಂಕುಗೆ ಬೇರೆ ಆಯ್ಕೆ ಇರಲಿಲ್ಲ. ಆದ್ದರಿಂದ ಅವರು ಇವಾಳನ್ನು ಭೇಟಿಯಾಗಲು ನಿರ್ಧರಿಸಿದರು. ಅವರು ಈಗ ಇವಾ ಪತ್ರಿಕೆಯ ಮೂಲಕ ರಹಸ್ಯ ಸಂದೇಶವನ್ನು ಕಳುಹಿಸುತ್ತಾರೆ. ಅದನ್ನು ಓದಿದ ನಂತರ ಇವಾ ಅವನನ್ನು ಕರೆದಳು ಮತ್ತು ಸಂಜೆ ಅವರು ಭೇಟಿಯಾಗಲು ಯೋಜನೆಯನ್ನು ಮಾಡುತ್ತಾರೆ. ಇವಾ ಇಲ್ಲಿ ಜಿಂಕುಗೆ ಹೇಳುತ್ತಾಳೆ, ಡೈಬಾಲಿಕ್ ತನ್ನ ಕದ್ದ ಮಾಲುಗಳನ್ನು ಯಾವುದೇ ವೆಚ್ಚದಲ್ಲಿ ಮರಳಿ ಪಡೆಯಲು ಬಯಸುತ್ತಾನೆ. ಹಾಗಾಗಿ ಭೂಗತ ಲೋಕದಲ್ಲಿ ಸುದ್ದಿ ಹಬ್ಬಿಸಬೇಕು. ಪೊಲೀಸರು ಸುರಕ್ಷಿತ ಸ್ಥಳಕ್ಕೆ ಹೋಗುತ್ತಿದ್ದಾರೆ ಎಂದು.
ಡೈಬಾಲಿಕ್ನ ಎಲ್ಲಾ ಕದ್ದ ಮಾಲುಗಳೊಂದಿಗೆ ಅದನ್ನು ತೆಗೆದುಕೊಳ್ಳಲು ಡೈಬಾಲಿಕ್ ಖಂಡಿತವಾಗಿಯೂ ಬರುತ್ತಾರೆ. ತದನಂತರ ನಾವು ಡಿಬಾಲಿಕ್ ಅನ್ನು ಹಿಡಿಯುತ್ತೇವೆ. ಇವ ಅವರ ಯೋಜನೆಯು ಅದನ್ನು ವಿವರಿಸುತ್ತದೆ. ಈ ಸುದ್ದಿಯನ್ನು ಭೂಗತ ಜಗತ್ತಿನಲ್ಲಿ ಹರಡಿದ ನಂತರ ಅವರು ಬಹಳಷ್ಟು ಸ್ಕೂಟರ್ಗಳೊಂದಿಗೆ ವ್ಯಾನ್ ಅನ್ನು ಹೊರತೆಗೆಯುತ್ತಾರೆ. ಆದರೆ ನಾವು ಈ ವ್ಯಾನ್ನಲ್ಲಿ ನಿಜವಾದ ಚಿನ್ನವನ್ನು ಇಡುವುದಿಲ್ಲ. ಈ ವ್ಯಾನ್ ಡೈಬಾಲಿಕ್ ಅನ್ನು ಬೇರೆಡೆಗೆ ತಿರುಗಿಸಲು ಮಾತ್ರ. ಅದರಲ್ಲಿ ಚಿನ್ನವಿದೆ ಎಂದು ಅವನು ಭಾವಿಸುತ್ತಾನೆ. ಆದ್ದರಿಂದ ಅವನು ಖಂಡಿತವಾಗಿಯೂ ಅದನ್ನು ಕದಿಯಲು ಬರುತ್ತಾನೆ. ನಾವು ಈ ವ್ಯಾನ್ ಅನ್ನು ಸುರಂಗದ ಮೂಲಕ ಹಾದು ಹೋಗುತ್ತೇವೆ ಮತ್ತು ಡೈಬಾಲಿಕ್ ಸುರಂಗವನ್ನು ತಲುಪಿದ ತಕ್ಷಣ ನಾವು ಅವನನ್ನು ಎಲ್ಲಾ ಕಡೆಯಿಂದ ಸುತ್ತುವರಿಯುತ್ತೇವೆ. ಮತ್ತೊಂದೆಡೆ ನಾವು ನಿಜವಾದ ಚಿನ್ನವನ್ನು ಕಳುಹಿಸುತ್ತೇವೆ. ಜಂಕ್ ವ್ಯಾನ್ನಲ್ಲಿ ಮತ್ತೊಂದು ಸ್ಥಳಕ್ಕೆ. ಜಿಂಕು ಈ ಕಲ್ಪನೆಯನ್ನು ನಿಜವಾಗಿಯೂ ಇಷ್ಟಪಟ್ಟಿದ್ದಾರೆ ಮತ್ತು ಅವರು ಈ ಕಲ್ಪನೆಯ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಈಗ ಭೂಗತ ಲೋಕದಲ್ಲಿ ಸುದ್ದಿ ಹಬ್ಬಿಸುತ್ತಾನೆ. ಅವನ ರಹಸ್ಯ ಏಜೆಂಟ್ ಸಹಾಯದಿಂದ ಪೊಲೀಸರ ಎಲ್ಲಾ ಕದ್ದ ಮಾಲು ಎಂದು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲಾಗುವುದು. ಅದರ ನಂತರ ಜಿಂಕು ತನ್ನ ನಿಶ್ಚಿತವರ ಬಳಿಗೆ ಹೋದರು ಮತ್ತು ಅವನು ತನ್ನ ನಿಶ್ಚಿತವರನನ್ನು ಕ್ಷಮಿಸುವಂತೆ ಹೇಳಿದನು. ಆದರೆ ನಾನು ನಿಮ್ಮೊಂದಿಗೆ ಪಾರ್ಟಿಗೆ ಬರಲು ಸಾಧ್ಯವಿಲ್ಲ. ನೆಕ್ಲೆಸ್ ಬಗ್ಗೆ ಹೇಳುವುದಾದರೆ ಅವನು ತನ್ನ ಅತ್ಯಂತ ಸಮರ್ಥ ಅಧಿಕಾರಿಯನ್ನು ಕಳುಹಿಸುತ್ತಾನೆ ಅದರ ಭದ್ರತೆಗಾಗಿ. ಈಗ ಅಂತಿಮವಾಗಿ ದಿನ ಬಂದಿದೆ ಯಾವಾಗ ಡೈಬಾಲಿಕ್ ಜಿಂಕೂನಿಂದ ಕ್ಯಾಚ್ ಆಗುತ್ತಾನೆ. ಮತ್ತೊಂದೆಡೆ ನಾವು ಅದನ್ನು ನೋಡುತ್ತೇವೆ. ತನ್ನನ್ನು ತಾನು ಸಿದ್ಧಗೊಳಿಸಲು ರಾಣಿ ಮೇಕಪ್ ಕಲಾವಿದನನ್ನು ಸಹ ಆಹ್ವಾನಿಸಿದಳು. ನಗದಿಂದ ಅವಳ ಮನೆಗೆ. ಇಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅವರ ಯೋಜನೆಗಳನ್ನು ವಿವರಿಸಲಾಯಿತು. ಪೊಲೀಸ್ ಠಾಣೆಯಲ್ಲಿ ಈಗ ಸಮಸ್ಯೆಯಾಗಿತ್ತು. ಎಲ್ಲರೂ ಕಾರ್ಯಾಚರಣೆಗೆ ಹೋದರೆ ಜಿಂಕು ತನ್ನ ಮೊದಲ ತಪ್ಪುಗಳಿಗೆ ವಿಷಾದಿಸುತ್ತಾನೆ. ನೋಡು, ನಾನು ಈ ಕೆಲಸವನ್ನು ಬಹಳ ಜವಾಬ್ದಾರಿಯಿಂದ ಮಾಡುತ್ತೇನೆ. ಅದರ ನಂತರ ಎಲ್ಲಾ ಕದ್ದ ಮಾಲುಗಳು ಸಣ್ಣ ವ್ಯಾನ್ನಲ್ಲಿ ಹಾಕಲಾಯಿತು. ಆದೇಶ ಬಂದ ತಕ್ಷಣ ಈ ಜನರು ನಕಲಿ ಟ್ರಕ್ ಅನ್ನು ಹೊರತೆಗೆಯುತ್ತಾರೆ ಭದ್ರತೆಯೊಂದಿಗೆ. ಮತ್ತೊಂದೆಡೆ ಸರಕುಗಳಿಂದ ತುಂಬಿದ ಟ್ರಕ್ ಇನ್ನೊಂದು ರಸ್ತೆಯಲ್ಲಿ ತೆಗೆಯಬಹುದು. ಯೋಜನೆಯ ಪ್ರಕಾರ ಎಲ್ಲಾ ಕಾರುಗಳು ಕೋಣೆಯ ಮೂಲಕ ಹಾದು ಹೋದಾಗ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ಮುಚ್ಚಿತು. ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಪಕ್ಕದಿಂದ ಹೊರಬಂದನು. ನಾವು ರಾಣಿಯನ್ನು ನೋಡುತ್ತೇವೆ. ಅವರ ನೆಕ್ಲೆಸ್ ಕೂಡ ಕಳವಾಗಿದೆ. ಮತ್ತೊಂದೆಡೆ ರೋಲರ್ ಹೆದ್ದಾರಿಯಿಂದ ಟ್ರಕ್ ಅನ್ನು ಸಹ ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಕಾಡಿಗೆ ಕೊಂಡೊಯ್ಯುತ್ತದೆ. ಅಲ್ಲಿ ಅವನು ಹುಡುಗಿಯನ್ನು ಹುಡುಕುತ್ತಾನೆ. ದೂರದಲ್ಲಿ ಇಬ್ಬರೂ ತಮ್ಮ ಮುಖವಾಡಗಳನ್ನು ಕಳಚುತ್ತಾರೆ ಮತ್ತು ದೊಡ್ಡ ಸತ್ಯವು ನಮಗೆ ಬಹಿರಂಗವಾಗಿದೆ. ಆ ಹುಡುಗಿ ಮೇಕಪ್ ಆರ್ಟಿಸ್ಟ್. ಯಾರು ಇಲ್ಲಿ ರೋಲರ್ ಅನ್ನು ಭೇಟಿಯಾದರು ಇವ ಬೇರೆ ಯಾರೂ ಅಲ್ಲ, ರಾಣಿಯ ಹಾರವನ್ನು ಕದ್ದವರು. ಮತ್ತು ಆ ಆಫೀಸರ್ ರೋಲರ್ ಕೂಡ ಪೊಲೀಸ್ ಅಲ್ಲ. ನಾವು ನಗದು ಪೆಟ್ಟಿಗೆಗೆ ಹೋಗಿ ಕಂಡುಹಿಡಿಯುತ್ತೇವೆ. ಇದೆಲ್ಲವೂ ಡಯಾಬೋಲಿಕ್ನ ಯೋಜನೆಯಾಗಿತ್ತು. ಆ ದಿನ ಅವರು ಉದ್ದೇಶಪೂರ್ವಕವಾಗಿ ಇವಾಳನ್ನು ಬಿಟ್ಟರು. ಇದರಿಂದ ಪೊಲೀಸರು ಯೋಚಿಸುತ್ತಾರೆ ಅವರು ಇವಾವನ್ನು ಮೋಸಗೊಳಿಸಿದ್ದಾರೆ ಎಂದು ಮತ್ತು ಅವರು ಇವ ಅವರ ಮಾತುಗಳನ್ನು ನಂಬಿದ್ದರು. ಮತ್ತು ಡಯಾಬೋಲಿಕ್ ನೆಲಮಾಳಿಗೆಗೆ ಹೋದ್ದಿನ ಅವನ ಮುಖವಾಡ ಯಂತ್ರವನ್ನು ಕದಿಯಲು ಅವರು ನಿಜವಾಗಿಯೂ ಆ ದಿನ ಆಫೀಸರ್ ರೋಲರ್ ಅನ್ನು ಕೊಂದರು. ಅದರ ನಂತರ ಅವರು ಆಫೀಸರ್ ರೋಲರ್ನ ಮುಖವಾಡವನ್ನು ಮಾಡಿದರು ಮತ್ತು ಅದನ್ನು ಸ್ವತಃ ಧರಿಸಿದ್ದರು. ಅಂದಿನಿಂದ ಅವನು ತಿರುಗಾಡುತ್ತಿದ್ದಾನೆ ಪೊಲೀಸರ ಮಧ್ಯದಲ್ಲಿ ಮತ್ತು ಯಾರೂ ಅವನನ್ನು ಅನುಮಾನಿಸಲಿಲ್ಲ. ಅದರ ನಂತರ ಅವರು ಎಲ್ಲಾ ಕದ್ದ ಮಾಲುಗಳನ್ನು ಮರಳಿ ಪಡೆದರು ಮತ್ತು ಇದನ್ನು ತಿಳಿದ ನಂತರ ಜಿಂಕು ಅತ್ಯಂತ ಆಘಾತಕ್ಕೊಳಗಾದ. ಅವನಿಗೂ ಡಯಾಬಾಲಿಕ್ ಆಗಲಿಲ್ಲ ಅಥವಾ ಅವನು ಎಲ್ಲಾ ಸರಕುಗಳನ್ನು ಪಡೆಯಲಿಲ್ಲ. ಅದೇ ಸಮಯದಲ್ಲಿ ಅವರು ಸೋತರು. ಅವ ನಿಶ್ಚಿತವರನ 3ಕ್ಕೂ ಹೆಚ್ಚು ನೆಕ್ಲೆಸ್ಗಳು. ಇಲ್ಲಿ ಡಯಾಬೋಲಿಕ್ ಮತ್ತು ಇವ ಅವರ ಎಲ್ಲಾ ಕದ್ದ ಸಂಪತ್ತನ್ನು ತೆಗೆದುಕೊಂಡರು ಮತ್ತು ಬೇರೆ ದೇಶಕ್ಕೆ ಸ್ಥಳಾಂತರಗೊಂಡರು. ಅಲ್ಲಿ ಅವರು ಉತ್ತಮ ಜೀವನವನ್ನು ನಡೆಸಲು ನಿರ್ಧರಿಸಿದರು ಮತ್ತು ಇವೆರಡನ್ನು ತೋರಿಸುತ್ತಾ ಈ ಚಿತ್ರ ಇಲ್ಲಿಗೆ ಮುಗಿಯುತ್ತದೆ. ಧನ್ಯವಾದಗಳು.